ಭಾಷಣ ಮಾಡದೆ ಹೊರಟೋದ್ರು ಅಂತ ಹೇಳಿ ಕಾಂಗ್ರೆಸ್. ಈಗ ನಾವೆಲ್ಲ ನೋಡಿದ್ವಿ ಕಳೆದ ಬಾರಿ ಅಧಿವೇಶನದಲ್ಲಿ 16 ಜನ ವಿರೋಧ ಪಕ್ಷದ ಶಾಸಕರನ್ನ ಸ್ಪೀಕರ್ ನಮ್ಮ ಪೀಠದ ಮುಂದೆ ನಿಂತು ಯಾವುದೊಂದು ಅಭಿವೃದ್ಧಿಯ ವಿಚಾರದಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ 16 ಜನರನ್ನ ಸಸ್ಪೆಂಡ್ ಮಾಡಿದ್ದು ನಾವು ನೋಡಿದೀವಿ. ಬಹುಶಃ ಇವತ್ತು ನಮ್ಮ ರಾಜ್ಯದ ಗಣತಂತ್ರ ರಾಜ್ಯಪಾಲರು ಭಾಷಣವನ್ನ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಏನಿರುತ್ತೋ ನಿನ್ನೆ ಬಹಳ ಸವಿಸ್ತರವಾಗಿ ರಾಜ್ಯ ಸರ್ಕಾರದ ಜೊತೆಗೆ ಅವರು ಸಂಪರ್ಕದಲ್ಲಿದ್ದು ಚರ್ಚೆನೂ ಸಹ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ರು ಸಹ ಇವತ್ತು ನಡ್ಕೊಂಡಿರ್ತಕ್ಕಂಥ ರೀತಿ ಬಹುಶಃ ಇಡೀ ರಾಜ್ಯದ ಜನ ಇವತ್ತು ತಲೆ ತಗ್ಗಿಸೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಅವತ್ತು ಏನು ಮಾಡಿಲ್ಲ, ಪೀಠದ ಮುಂದೆ ನಿಂತು ಸ್ಟ್ರೈಕ್ ಮಾಡಿದಕ್ಕೋಸ್ಕರ 16 ಜನ ಸಸ್ಪೆಂಡ್ ಮಾಡಿದ್ರಿ. ಉತ್ತರ ಕೊಡ್ಬೇಕು, ಮಾನ್ಯ ಸ್ಪೀಕರ್ ಅವರು ಉತ್ತರ ಕೊಡ್ಬೇಕು ಇದಕ್ಕೆ. ಇವತ್ತು ಸದನದ ಒಳಗಡೆ ಯಾವ ಗೂಂಡಾವರ್ತನೆ ಇವತ್ತು ರಾಜ್ಯಪಾಲರ ಮುಂದೆ ಹೋಗಿ ಘೋಷಣೆ ಕೂಗ್ತಕ್ಕಂಥದ್ದು, ಅವ್ರ ಮುಂದೆ ನಿಂತು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಬಹುಶಃ ವಿಚಾರವನ್ನು ಇಟ್ಕೊಂಡು ಯಾವ ರೀತಿ ಹೋರಾಟ ಮಾಡ್ಬೋದಾಗಿತ್ತು. ಈ ರೀತಿಯಾದಂತ ವರ್ತನೆ ನಿಜಕ್ಕೂ ಖಂಡನೀಯ. ಬಹುಶಃ ನಾವು ಆಗ್ರಹ ಮಾಡ್ತಕ್ಕಂಥದ್ದು ಅವತ್ತು ಯಾವ ತೀರ್ಮಾನವನ್ನ ನೀವು ಮಾಡಿದ್ರಿ, ಇವತ್ತು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರ ವಿರುದ್ಧ ಆ ತೀರ್ಮಾನವನ್ನ ಸ್ಪೀಕರ್ ಅವರು ತಗೊಂಡ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.